ಹಾರ್ತಿರೋ ಪ್ಲೇನ ಪಕ್ಷಿನ ಉತ್ತರದಿಂದ ದಕ್ಷಿಣ ತಲೆ ಕೆಳ ಕೊಡದಿರ ನೋಡುತ್ತಿರೋ ಒಳ್ಳೆ ಟ್ರಿಪ್ಪಲ್ ಕಳೆದ ಹೋಗ್ತೀಯ ತಕ್ಷಣ. ಇದು ಕನಸೋ ಕಲ್ಪನೆಯೋ ಅಲೆಯಾಗಿ ಬರುತ್ತಿರೋ ಆಸೆಗಳು, ಯಾವುದು ತಪ್ಪು ಸರಿಯೋ ಭಾವನೆಗಳ ಬಣ್ಣ ತುಂಬಿದೆಯೋ. ಗುರಿ ಇಟ್ಟು ಗುನ್ನ ಇಟ್ರೆ ಗೆಲುವಿದೆ ಗೆಲುವಿದೆ ಗೆಲ್ಲೋದಕ್ಕೆ ಛಲವಿದೆ. ನಾನು ನಂದನ್ನೋದ್ ಬಿಟ್ರೆ ಮೇಲೆ 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 ಬರೋದಕ್ಕೆ ಬಲವಿದೆ. ಕಳೆದೋಗಿದ್ ಕನ್ಸುಗಳು ಕೆಲವೊಂದ್ಸರಿ ಮನ್ಸಲ್ಲಿ ಕೆಣಕ್ತಿವೆ, ಮರೆತೋಗಿದ್ ಮಾತುಗಳು ಚಿಂತೆ ಬಿಟ್ಟು ಚಿಲ್ ಮಾಡ್ತಿವೆ. ಅಮೇಝಿಂಗ್ ಫೀಲಿಂಗು, ಎಲ್ಲರೂ ಮಾಡಲೇಬೇಕಾದಂಥ ಒಂದು ಅಡ್ವೆಂಚರ್ ಅಂತ ಹೇಳ್ಬೋದು. ಖಂಡಿತ ಮಾಡಿ. ಇಂಡಿಯಾನಲ್ಲಿ ಸಾಕಷ್ಟು ಕಡೆ ರೆಪ್ಯುಟೇಷನ್ ಇಲ್ಲದೆ ಇರುವಂತಹ ಸ್ಕೂಲ್ಸ್ಗಳು ಅಥವಾ ಇನ್ಸ್ಟ್ರಕ್ಟರ್ಸ್ ಇಲ್ಲದೆ ಇರುವಂಥ ಸ್ಕೂಲ್ಗಳಲ್ಲಿ ಫ್ಲೈ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಯಾವಾಗಾದರೂ ನೀವು ಹಿಮಾಚಲ್ ಪ್ರದೇಶ ಅಥವಾ ಮನಾಲಿ, ಕುಲು ಮನಾಲಿ ಆ ಕಡೆ ಎಲ್ಲ ಮಾಡ್ತಾರೆ ಸಾಕಷ್ಟು ಕಡೆ. ಸೊ ಪ್ಲೀಸ್ ಮೇಕ್ ಶೋರ್ ದೇ ಆರ್ ಆಲ್ ಟ್ರೈನ್ಡ್ ಪೈಲಟ್ಸ್ ಜೊತೆನೇ ದಯವಿಟ್ಟು ಫ್ಲೈ ಮಾಡಿ. ಭಾಳ ಇಂಪಾರ್ಟೆಂಟು. ನಿಮಗೆ ಎಷ್ಟು ಪ್ರೆಸಿಷನ್ ಅಂದರೆ ನೀವು ಬೈಕ್ ರೈಡ್ ಏನು ಮಾಡ್ತಾ ಇದ್ದೀರಾ, ನೀವು ಬೈಕ್ ರೈಡ್ಗಿಂತ ಸೇಫ್ ಅಂತ ಹೇಳಿ. ಲಿಟ್ರಲಿ ನೀವು ಸ್ಲಿಪ್ಪರ್ ನೆಲದಲ್ಲಿ ಬಿಟ್ಟಿದ್ರೆ ಮತ್ತು ಆ ಸ್ಲಿಪ್ಪರ್ ಒಳಗಡೆ ಲ್ಯಾಂಡ್ ಆಗ್ಬೋದು, ಅಷ್ಟು ಪ್ರೆಸಿಷನ್ನಲ್ಲಿ ಲ್ಯಾಂಡ್ ಆಗ್ಬೋದು ಅಂತೇಳಿ. ಇವರು ಅಭಿಯಾನ್ ಟೆಂಪಲ್ ಪೈಲಟ್ ಸ್ಕೂಲ್ನ ನಡೆಸ್ತಾರೆ ಬಿಟ್ವೀನ್ ಪುಣೆ ಆ್ಯಂಡ್ ಬಾಂಬೆ. ದೇ ಆರ್ ಆಲ್ಸೋ ಕಮಿಂಗ್ ಟು ಬ್ಯಾಂಗ್ಳೂರ್, ಹೈದರಾಬಾದ್, ಡೆಲ್ಲಿ ಎಲ್ಲ ಸಾಕಷ್ಟು ಪೈಲಟ್ಸ್ನ ಟ್ರೈನ್ ಮಾಡ್ತಾರೆ. ಸೊ ಯು ಹ್ಯಾವ್ ಬೀನ್ ಫ್ಲೈಯಿಂಗ್ ಫಾರ್ 25 years. I'm an ex-Air Force fighter pilot. Okay. So I've been flying for about 30 plus years, Okay. 3 decades, Okay. and paragliding for about 25 years. Okay. And you've been flying planes, Air Force I've been planes? flying single engine jet trainers, then supersonic fighter jets. Okay. I've also flown microlights, sailplanes, and paragliding is my favorite form of flying because it's very close to being like a bird. Okay. And it's the most natural form of flying. It is an adventure sport. It is not risk-free, but if you do it in the right way, understand the limitations, respect nature, and when you're in nature, into adventure, people are like, you meet authentic people, you know, they're not pretentious. So making friends is easy, and friendships last. ನೀವೆಲ್ಲ ಯಾರು ನೋಡ್ತಾ ಇದ್ದೀರಾ, ಇವರೆಲ್ಲ ದೇ ಆರ್ ಆಲ್ ಪೈಲಟ್ಸು. ಸೊ ಹಿ ಈಸ್ ಜಸ್ಟ್ ಅಬೌಟ್ ಟು ಲ್ಯಾಂಡ್. ಸೊ ನೆಕ್ಸ್ಟ್ ನಾನು ಟ್ಯಾಂಡಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಪ್ರೆಸಿಷನ್ನಲ್ಲಿ ಯಾವ ಥರ ಲ್ಯಾಂಡ್ ಆಗ್ತಾ ಇರಂತ. ಯಾವುದೇ ರೀತಿ ಮೋಟರ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಗಾಳಿ ಸಹಾಯದಲ್ಲಿ ರೆಕ್ಕೆ ಬಿಚ್ಕೊಂಡು. ವಾವ್, ನೋಡಿ ಎಷ್ಟು ಆರಾಮಾಗಿ ಪೇಷನ್ಸಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ನೋಡಿ ಇಲ್ಲಿ ಈಸ್ ಒನ್ ಆಫ್ ದ ಪೈಲಟ್ಸ್ ಟ್ರೈನ್ಡ್ ಬೈ ಟೆಂಪಲ್ ಪೈಲಟ್ಸ್ ಅಂತ. ಬ್ಯೂಟಿಫುಲ್. ನೋಡಿ ಈ ಥರ ನಾವು ಹೆಂಗೆ ಬೈಕರ್ಸ್ ಒಬ್ರೊಬ್ರು ಹೆಲ್ಪ್ ಮಾಡ್ತಾ ಇರ್ತೀವಿ, ಅದೇ ಥರ ಇಲ್ಲೋನು ಎಲ್ಲ ಟೆಂಪಲ್ ಪೈಲಟ್ಸ್ ಟೀಮ್ ಅವರು 10 ಜನ 15 ಜನ ಬಂದು ಈ ಥರ ಎಕ್ಸಾಟಿಕ್ ಲೊಕೇಶನ್ಸ್ ವರ್ಲ್ಡ್ ಓವರಲ್ಲಿ ಬಂದು ಫ್ಲೈ ಮಾಡ್ತಾರೆ. ಸೊ ಇದು ಮಾಂಡಲಿಕಾನಲ್ಲಿ, ಲೋಂಬೋಕ್ ಐಲ್ಯಾಂಡಲ್ಲಿ ಭಾಳ ಫೇಮಸ್ ಪ್ಲೇಸ್ ಫಾರ್ paragliding up there. Are you ready to fly? Yeah, I'm ready. Yeah, I'm getting up. So before I get into that, Yeah. so what is the weight? Because I am 95 now. Yeah. So So this is one sport where weight is an advantage. okay. Okay. So just like our t-shirts, you have like I have a L size, maybe you have an XL size. Oh, So there are gliders designed for different weight ranges. right. Small, medium, large, extra large. Okay. So it doesn't matter the weight. Right. But for training, we need more than 45 kilos minimum. Okay. Yeah. And on the upper edge, more than 110, you have to order a special glider. Okay. Otherwise, there's a huge range and people are flying. Right. ಸೊ ರಿಸರ್ವ್ ಪ್ಯಾರಾಶೂಟ್ ಇದೆ. ಇನ್ ಕೇಸ್ ಅದೇನಾದರೂ ಆಯಿತು ಅಂತಂದರೆ ಅದನ್ನೆಲ್ಲ ಕಟ್ ಮಾಡಿ, ಸೊ ದೇ ಬೇಸಿಕಲಿ ಯೂಸ್ ದ ಪ್ಯಾರಾಶೂಟ್ ಅಲಾಂಗ್ ವಿತ್ ದ ಟ್ಯಾಂಡಮ್ ಫ್ಲೈಟಲ್ಲಿ ಯಾರಿದ್ದಾರೆ ಅವ್ರನ್ನೂ ಹಿಡ್ಕೊಂಡು ಪ್ಯಾರಾಶೂಟಲ್ಲಿ ಜಂಪ್ ಆಗಿ ಅವ್ರು ಲ್ಯಾಂಡ್ ಆಗ್ಬೋದು. ಸೊ 100% ಸೇಫ್ಟಿ ಇದೆ, ಏನು ಯೋಚನೆ ಮಾಡಬೇಕಾಗಿಲ್ಲ. ನೋಡಿ ಈ ಥರ ಪ್ಯಾರಾಶೂಟ್ ಏನಿದೆ ಗ್ಲೈಡ್, ಆ ರೆಕ್ಕೆ ಇದನ್ನೆಲ್ಲ ಓಪನ್ ಮಾಡ್ತಾರೆ, ಇದ್ರೊಳಗಡೆ ಏರ್ ತುಂಬುತ್ತೆ. ಏರ್ ತುಂಬಿ ಅದು ಇನ್ಫ್ಲೇಟ್ ಆಗಿ ಇವ್ರು ಇವಾಗ ಓಡೋಕ್ಕೆ ಶುರು ಮಾಡ್ತಾರೆ ಇಲ್ಲಿಂದ. ವಾವ್. There you go. Bye bye. Wow.
ನೋಡಿ ಇಲ್ಲಿ ಪ್ರೆಸಿಷನ್ ಲ್ಯಾಂಡಿಂಗು ಸಿಕ್ಕಾಪಟ್ಟೆ ವಿಂಡ್ ನೋಡ್ಬೋದು ಯಾವ ಥರ ಅದು ಆ ಕಡೆ ಈ ಕಡೆ ಆಡ್ತಾ ಇದೆ ಅಂತೇಳಿ. ಯಾವ ಥರ ಲ್ಯಾಂಡ್ ಆಗ್ತೀನೋ ಅನ್ನೋ ಫುಲ್ಲು ಟೆನ್ಷನ್ ಬೇರೆ ಇದೆ ನನಗೆ, ನೋಡಬೇಕು. ಓ ಗಾಡ್, ನೋಡಿ ಲ್ಯಾಂಡ್ ಆಗಬೇಕು ವಾಪಸ್ ಹೋಗ್ತಾ ಇದೆ, ಲ್ಯಾಂಡ್ ಆಗಬೇಕು ವಾಪಸ್ ಹೋಗ್ತಾ ಇದೆ. ಯಾವ ಥರ ಎಕ್ಸ್ಪೀರಿಯನ್ಸ್ ಇರಬೇಕು ಅಂದರೆ, ಹಕ್ಕಿಗಳು ಆರ್ಬಿಟ್ಟು ಲ್ಯಾಂಡ್ ಆಗೋ ಪ್ರಕ್ರಿಯೆ ಏನಿದೆ ಅದೇ ಥರನೇ ಇದೂ. ಲೆಫ್ಟ್ ರೆಕ್ಕೆ ರೈಟ್ ರೆಕ್ಕೆನ ನೋಡಿ ಅವರು ಎಷ್ಟು ಟ್ರೈ ಮಾಡ್ತಾ ಇದ್ದಾರೆ ಲ್ಯಾಂಡ್ ಆಗೋದಕ್ಕೆ. ಅದು ಮೇಲ್ಗಡೆ ಎಳ್ಕೊಂಡು ಹೋಗ್ತಾನೆ ಇದೆ ವಾಪಸ್ಸು. ಲ್ಯಾಂಡ್ ಆಗೋದು. ವಾವ್, fantastic. That was amazing, boss. Super. You guys are amazing, man. Thank you. You're the best one. Super. Super. Well done. Sangha, eppadi irundhuchu? So tell me, how was your experience? Heart pounding moment? Amazing. It was calm. It was very peaceful. Everyone has to try this. If you are into a stressful work. It releases your stress. Yeah, it releases everything. Yeah. Ramesh, hengittu experience? One of the best experience. Above the sea, it is very first experience, which when you go up, you will realize, because it is more close to the heart. You will feel that one. ತುಂಬ ಚೆನ್ನಾಗಿತ್ತು. ನನಗೆ ಕೆಳಗನೆ ಬರಲಿಕ್ಕೆ ಇಷ್ಟನೇ ಇರಲಿಲ್ಲ. ಒಂದ್ಸಲ ಹೋಗಿದ್ರೆ ಮತ್ತೆ ಒಂಥರ ಪೀಸ್ ಸಿಗುತ್ತೆ, ಅದು ಎಲ್ಲಿ ಸಿಗಲ್ಲ. ಓಕೆ, ಆ ಥರ ಪೀಸ್ ಒಂಥರ ಝೆನ್ ಲೈಕ್ ಟೇಕ್ ಆಫ್ ಆಗಿದೆ. Praveen, how long you have been flying? I'm flying for last 7 to 8 years. 7-8 ವರ್ಷದಿಂದ ಪ್ರವೀಣ್ ಫ್ಲೈ ಮಾಡ್ತಾ ಇದ್ದಾರೆ. ಈಸ್ ಅನ್ ಇನ್ಸ್ಟ್ರಕ್ಟರ್ ಲೆವೆಲ್ ಪೈಲಟ್. ಸೊ ಬೇಸಿಕಲಿ ಈಸ್ ಟ್ರೈನ್ಡ್ ಟು ಸರ್ಟಿಫೈ ಪೀಪಲ್ ಫಾರ್ ದೇರ್ ಫ್ಲೈಯಿಂಗ್. ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ಯಾರಾಗ್ಲೈಡಿಂಗ್ ಪೈಲಟ್ ಇಂಡಿಯಾನಲ್ಲಿ. ಈ ಈಸ್ ವಿತ್ ಟೆಂಪಲ್ ಪೈಲಟ್ಸ್. ಮುಗೀತು. ಲಾಸ್ಟ್ ಸ್ವಿಂಗ್ ಒಂದು ಸ್ವಲ್ಪ ಹೊಟ್ಟೆ ತೊಳಸಂಗೆ ಆಯಿತು. ಭಾಳ ಇಂಟ್ರೆಸ್ಟಿಂಗ್ ಅದು. ಅಂದರೆ ಬೇಕು ಅಂತಲೇ ಪೈಲಟ್ಸ್ ಮಾಡ್ತಾರೆ ಅದನ್ನು. ಅಮೇಝಿಂಗ್ ಫೀಲಿಂಗು. ಎಲ್ಲರೂ ಮಾಡಲೇಬೇಕಾದಂಥ ಒಂದು ಅಡ್ವೆಂಚರ್ ಅಂತ ಹೇಳ್ಬೋದು.